ಲೇ ಇವಳೆ ಇವಳೆ ಒತ್ತಾಗೋಯ್ತು ಕಣ್ ಬಾರಿ ಇನ್ನು ಏನ್ ಮಾಡ್ತಿದ್ಯೋ? ಅಯ್ಯ 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 ಬೆಳಗ್ಗೆಯಿಂದಾನು ರೆಡಿ ಆಗ್ತಾನೆ ಇದೆಯಮ್ಮ ಅತ್ಲಾಗಿ. ವಾ ಇವತ್ತೇನು ಹೋಗಲ್ ಕಣ್ ಬಾ, ನಮ್ಮ ಮಗಳೂರಿಗೆ ಹೋಗಲ್ ಬಾ. ವಾ ಇವತ್ತ ಇಲ್ಲೇ ಉಳ್ಕೊಂಡ್ ಅತ್ಲಾಗಿ ಈ ಬಸ್ಸುನು ಎಲ್ಲ ಹೋಯ್ತು, ಆಟೋಗಳಿಗೆಲ್ಲ ಹೋಗ್ಬಿಟ್ಟು ಇನ್ನೇನು ಎಲ್ಲ ಹೋಗಾದ್ಮೇಲೆ ಕಡೆಗೆ ಅಲ್ಲಿ ನಿಂತು 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 ಆಮೇಕಿಂದ ಅತ್ಲಾಗಿ ನಾಳೆ ಬೆಳಿಗ್ಗೆ ಎದ್ದು ಬಂದ್ರೆ ಆಗುತ್ತೆ, ಹೋದ್ರೆ ಆಗುತ್ತೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ವಾ ಬೇಗ ಹೊಲ್ಟು ಹೋದ್ರೆ ಆಗುತ್ತೆ. ನೀನ್ ಇವತ್ತೇನೇ ಬರಲ್ಲ ಆಗಲ್ಲ. ಇದಾಕಪ್ಪ ಇದು ಅಪ್ಪಯ್ಯ ಎಲ್ಲ ಬ್ಯಾಗ್ ಬೇರೆ ಕೈಲಿ ಇಟ್ಕೊಂಡೈತೆ, ಎಲ್ಲಿ ಹೋಗ್ತಿದಾರಂತ ಗೊತ್ತಾಗ್ತಿಲ್ವಲ್ಲ. ಅಪ್ಪ ಅಪ್ಪವು ಇದಾಕಪ್ಪ, ಬ್ಯಾಗ್ ಎಲ್ಲ ಇಟ್ಕೊಂಡಿದ್ಯಾ, ಲಗೇಜ್ ಬ್ಯಾಗು ಎಲ್ಲಿ ಹೋಗ್ತಿದ್ಯಪ್ಪ? ತಾರೀಕೆ ಈ ಹುಡುಗನಿಂದ ಒಳ್ಳೆ ಕತೆ ಆಗೋತಲ್ಲ. ಅಲ್ಲ ಕಣ್ ಪಾಪ ಲೇ ಲೇ ಕುಮಾರಣ್ಣ, ನಿನಗೆ ಹೇಳಿರಲ್ವೇನ್ ಮಗ ನಾನು? ನೆನ್ನೆ ಸಾಯಂಕಾಲ ಏನೋ ಮೊನ್ನೆ ನೆನೆ ಗೀತಮ್ಮ ಏನೋ ಫೋನ್ ಮಾಡಿದ್ಲು. ಏನ ಊರಲ್ಲೇನ ಅವ್ರ ಊರಲ್ಲಿ ಅತ್ತೆ ಮಾವನ ಮನೇಲೇನ ದೇವ್ರ ಕರ್ಕೊಂಬಂದ್ಬಿಟ್ಟು ಏನೋ ದೇವ್ರು ಮಾಡ್ತಿದಾರಂತ ಹೇಳಿದ್ರು. ಹಂಗಾಗಿ ಇವತ್ತು ಹೋಗ್ಬೇಕು ಅಂತ ನಿನಗೆ ನೆನ್ನೆ ಸಾಯಂಕಾಲ ಹೇಳಿರಲ್ವಾ ನಾವು? ಸರಿ ಕಣಪ್ಪ, ಆಯ್ತು ಹೋಗ್ಬಿಟ್ಟು ಬರ್ರಪ್ಪ, ನಾನು ನೋಡ್ಕೊಂತೀನಿ ಮಂತವ ಎಲ್ಲ ಹಸ್ಗಳೆಲ್ಲ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂತೀವಿ, ನೀವು ಆರಾಮಾಗಿ ಹೋಗಿ ಬರ್ರಿ, ಎಲ್ಲೂ ಹೋಗಲ್ಲ. ಹೋಗ್ತಿದ್ದೀರಾ ಒಂದ್ 2-3 ದಿವಸ ಉಳ್ಕೊಂಡೆ ಬರ್ರಿ, ಏನ್ ಪರವಾಗಿಲ್ಲ, ಅರ್ಜೆಂಟ್ ಆಗಿ ಬರ್ಬೇಡ್ರಿ ಕಣ್ರಪ್ಪ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಾವ್ ಅಪ್ಪ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಎಲ್ಲ ಹೋಗ್ತೈತೆ, ಎಲ್ಲಪ್ಪ ಹೋಗ್ತಿರೋಣ ಅಂತ ಕೇಳ್ತಿದ್ಯಲ್ಲ ನೀನು. ಏನ್ ಹೇಳೋಣ ನಿನ್ಗೆ? ಮರ್ತೋಗ್ಬಿಟ್ಟೇನು ಅಲ್ಲ ನೀನು? ಹೋ ಹ್ಞೂ ಕಣಪ್ಪ, ಮರ್ತ ಬಿಟ್ಟಿಂಗ್ ಕಣಪ್ಪ ನಾನು. ನಿನ್ನೆ ಸಾಯಂಕಾಲ ಹೇಳ್ದೆ ತಾನೆ ನೀನು? ನೀನು ಅಮ್ಮ ಎಲ್ಲಾನು ಹೇಳಿದ್ರಿ. ಸರಿ ಕಣಪ್ಪ ಆಯ್ತು. ಎಲ್ಲಿ ಅಮ್ಮ ಇಲ್ಲ, ಅಮ್ಮ ಬರ್ಲಿಲ್ವಾ ಇನ್ನು? ನೀನೇ ನಿಂತಿದ್ಯಾ ಇನ್ನು? ಸುಮ್ಕಿರ್ ಮಗ ಅತ್ಲಾಗಿ. ನಿಮ್ಮ ಅಮ್ಮಂಗೆ ಅವಾಗ್ಲಿ ನಾನು ರೆಡಿಯಾಗಿ ಬಾರೆ ಅಂತ ನಾನು ಬಡ್ಕಂಡ್ ನನಗೂ ಸಾಕಾಗೋಯ್ತು ಅತ್ಲಾಗಿ. ತಡೀರಿ ಬಂದೆ ಅಂತ ಹೇಳಿ ನನಗೆ ಇಲ್ಲೇ ನಿಲ್ಲಿಸ್ಬಿಟ್ಲು ಕಣಪ್ಪ ಅತ್ಲಾಗಿ. ಅರ್ಧ ಗಂಟೆಯಿಂದ ನಾನು ಬ್ಯಾಗ್ ಇಟ್ಕೊಂಡು ಕಾದು ನನಗೂ ಸಾಕಾಗೋಯ್ತು ಅತ್ಲಾಗಿ. ಈಗ ಅಲ್ಲ ಪಾಪ ಬಸ್ಸು ಆಟೋಗಳು ಎಲ್ಲ ಹೋಗ್ಬಿಟ್ಟು ಆಮೇಕಿಂದ ಕಡೆಗೆ ಏನೂ ಸಿಗಲ್ವಲ್ಲ. ಆಮೇಲೆ ನಿಮ್ಮ ಅಜ್ಜಿ ನಿಮ್ಮಮ್ಮ ಸುಮ್ನೆ ಅಲ್ಲಿ ನಿಂತು ವಾಪಸ್ ಕರ್ಕೊಂಡ್ ಬರುತ್ತ ಅಷ್ಟೇ ನೋಡು. ಹಂಗಾಗುತ್ತೆ ಇವಾಗ. ಒಡಗಲ್ಲ ಪಾಪ, ನೀನಾದ್ರೂ ಒಂದಿಟ್ಟು ನಿಮ್ಮ ಅಮ್ಮ ಹಿಂಗೆ ಹೇಳ್ಬಿಟ್ಟು ಅಮ್ಮ ಬೇಗ ರೆಡಿಯಾಗಿ ಹೋಗಮ್ಮ ಅಂತ ಕಳಿಸುವಾಗಲ್ಲ ಪಾಪ. ಸುಮ್ಕಿರಪ್ಪ. ನಾನಿವಾಗ ಹೋಗ್ಬಿಟ್ಟು ಅಮ್ಮ ಹಿಂಗೇನಾರು ಹೇಳಿದ್ರೆ ಬೊಯ್ಯುತ್ತೆ. ನನ್ನ ಕೈಲಿ ಆಗಲ್ಲ ಅಂದ್ರೂ ನೀವು ಕಳಿಸ್ತೀರಾ? ತಂಗಿ ಮನೆಗೆ ನೀವಾದ್ರೂ ಹೋಗಿ ಬರೋದಲ್ವಾ? ನಾವು ಆರಾಮಾಗಿ ಮಂತವ ಹಸ್ಗಳೆಲ್ಲ ನೋಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತೀವಿ. ನೀವು ಹೋಗಿ ಬರೋದಲ್ವಾ ಅಂತ ನನಗೆ ಬೊಯ್ಯುತ್ತೆ. ಸುಮ್ಕಿರಪ್ಪ. ನಿಧಾನಕ್ಕೆ ಹೊರಟು ಬರ್ಲಿ ಬೇಕಾರೆ. ಅಪ್ಪ ಒಂದ್ ಕೆಲಸ ಮಾಡೋಣ, ರಮೇಶಂದು ಕಾರ್ ತಗೊಂಡ್ಬಿಟ್ಟು ಅತ್ಲಾಗಿ ತಿಪ್ಟೂರ್ವರೆಗೂ ಬಿಟ್ಟು ಬರ್ತೀವಿ. ತಿಪ್ಟೂರಿಂದ ಆ ಕಡೆ ಇನ್ನೇನು ಸೀದಾ ಅರಸೀಕೆರೆ ಬಸ್ ಬರುತ್ತೆ, ಅರಸೀಕೆರೆ ಬಸ್ ಹತ್ಸಿ ಕಳಿಸ್ಬರ್ತೀವಿ ಕಣ್. ಹೇಳಪ್ಪ ಅದಕ್ಕೇನಂತೆ? ಸುಮ್ಕಿರ ಪಾಪಲೈ. ನೀವಿನ್ ಯಾವಾಗ ಬೇಡ ಕಣ್, ಸುಮ್ಕಿರಿ. ನಮ್ಮಿಂದಾಗಿ ನೀವೆಲ್ಲಾನು ಅಷ್ಟೊಂದು ರಿಸ್ಕ್ ಏನ್ ತಗೋಣದ್ ಬೇಡ. ನಮ್ಗೇನ್ ದಾರಿ ಗೊತ್ತಿಲ್ವೇನ್ ಮಗ? ಆರಾಮಾಗಿ ಹೋಗ್ತೀವಿ ಕಣ್. ಹೇಳು, ಇಲ್ಲಿ ಯಾವ್ದಾದ್ರು ಬಸ್ ಇಲ್ಲ ಆಟೋಗಳು ಬರ್ತಾನೆ ಇರ್ತವೆ. ಅರ್ಧ ಗಂಟೆಗೆ 5-5 ನಿಮಿಷಕ್ಕೆ ಆಟೋಗೆ ಹೋದ್ರೆ ಕೆಂಬೇರೆ ಕಳ್ಳೆ. ಆಟೋಗೆ ಹೋದ್ರೆ ಇನ್ನೇನು ಸೀದಾ ಹೋಗ್ಬಿಟ್ಟು ಅಲ್ಲಿ IB ಸರ್ಕಲ್ ಹತ್ರ ಇಳ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಇನ್ನೇನು ಅರಸೀಕೆರೆ ಬಸ್ ಬರುತ್ತೆ, ಅರಸೀಕೆರೆ ಹೋಗೋದು. ಸೀದಾ ಹತ್ತು ಹೋದ್ರೆ ಇನ್ನೇನು ಅರಸೀಕೆರೆಯಲ್ಲಿ ಇಳ್ಕೊಳ್ತೀವಿ. ಸುಮ್ಕಿರು. ನಮಗೋಸ್ಕರ ಈಗ ನೀನು ಹೊರಟು ಬಂದ್ರೆ ಇಲ್ಲಿ ಮಂತಬ ಹಸ್ಗಳನ್ನ ಬಿಟ್ಕೊಂಡ್ಬಂದು ಹಸ್ಗಳಿಗೆ ಮೇವು ಕುಯ್ಕೊಂಬರ್ಬೇಕು. ಆಮೇಕಿಂದ ಹಸ್ಗಳಿಗೆ ನೀರೆಲ್ಲ ಕೊಟ್ಟು, ಬೂಸದ ನೀರೆಲ್ಲ ಕೊಟ್ಟು, ತಿರ್ಗಾ ಆಮೇಕಿಂದ ಮೇವೆಲ್ಲ ಹಾಕ್ಬಿಟ್ಟು ಹಾಲು ಕರಿಬೇಕು, ಹಾಲು ಹಾಕಿ ಬರ್ಬೇಕು. ಇವತ್ತು ನಾನ್ ಬೇರೆ ಇರಲ್ಲ, ಏನಿಲ್ಲ, ಕೆಲ್ಸಗಳು ಜಾಸ್ತಿ. ಇನ್ನೇನು ಅವ್ನು ರಮೇಶಪ್ಪ ಕೆಲಸ ಅಂದ್ಕೊಂಡು ಅವ್ನು ಕುಂತಿರ್ತಾನೆ ಪಾಪ. ನೀನು ಒಬ್ನೇನೆ ಮಾಡ್ಬೇಕಣ್ ಮಗ. ಹಂಗಾಗಿ ಹೇಳ್ತಿರೋದು. ಏನು ಬೇಡ ಕಣ್, ಸುಮ್ಕಿರು. ನಾನು ನಿಮ್ಮಮ್ಮ ಇಬ್ರು ಆರಾಮಾಗಿ ಹೋಗ್ತೀವಿ. ನಮ್ಮಿಂದಾಗಿ ನೀನು ನಿನ್ ಕೆಲ್ಸಗಳೆಲ್ಲ ಮಂತಾವ ಮಾಡೋ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ನೀನ್ ಬರೋದೇನು ಬೇಡ ಕಣ್, ಬಿಡ್ ಮಗ. ಸರಿ ಕಣಪ್ಪ ಆಯ್ತು. ಅಲ್ಲ ಕಣಪ್ಪ, ನಾನು ಮರ್ತೋಗ್ಬಿಟ್ಟೆ ಕಣಪ್ಪ. ಹೊರಟಿದ್ದೀರಾ, ಹೋಗ್ತಿದ್ದೀರಾ ಊರಿಗೆ? ಒಂದಿಟ್ಟು ಬೇಗ ಅನ್ನಂಗೆ ಹೋಗ್ಬೇಕಲ್ವೇನಪ್ಪ? ಮಳೆಗಾಲ, ಬೇಗ ಬೇರೆ ಮಳೆ ಶುರು ಆಗೋಗ್ಬಿಡುತ್ತೆ ಇವಾಗಂತೂ. ಬೇಗ ಹೊರಟು ಹೋಗಿದ್ರೆ ಅದೊಂಥರ ಚಂದ. ನೀವೊಂದು ಸ್ವಲ್ಪ ಬೇಗ ರೆಡಿಯಾಗಿ ಹೊರಟು ಹೋಗ್ಬೇಕಿತ್ತು ಕಣಪ್ಪ. 10ರಿಂದ 12 ಗಂಟೆ ಅಷ್ಟೊತ್ತಿಗೆ ಹೋಗಿದ್ರೆ ಸರಿ ಆಗ್ಬಿಡೋದು. ಅಲ್ಲೇ ಇವಾಗ 4-5 ಗಂಟೆ ಕಣಪ್ಪ. ಇವಾಗ ಹೋಗ್ತಿದ್ರಲ್ಲ 4 ಗಂಟೆ ಹತ್ತತ್ರ ಆಯ್ತಾ ಬಂತು. ಏನು ಆಗಲ್ ಕಣ್, ಬಿಡಪ್ಪ ಅಲ್ಲೇ. ಇನ್ನೇನ ತಿಪ್ಟೂರಿಗೆ ಹೋಗ್ಬಿಟ್ರೆ ಆ ಕಡೆ ಇನ್ನೇನು ಅರಸೀಕೆರೆಗೆ ಬಸ್ ಹತ್ಬಿಟ್ರೆ ಆಯ್ತು, ಪಟ್ ಅಂತ ಹೋಗಿ ಬಿಡ್ತೀವಿ. ಜಾಸ್ತಿ ಹೊತ್ತೇನ ಆಗಲ್ಲ. ಅಲ್ಲಿಂದ ಬೇಕಾದ್ರೆ ಅಳಿಯಂದ್ರು ಅಲ್ಲಿ ಅರಸೀಕೆರೆಯಲ್ಲಿ ಬಂದಿರ್ತೀವಿ ಅಂತ ಹೇಳಿದಾರೆ. ಕಾರಲ್ಲೇನ ಅರಸೀಕೆರೆಯಲ್ಲಿ ಕೆಲಸ ಐತೆ, ಇಲ್ಲೇ ಕಾಯ್ತಿರ್ತೀನಿ, ಬೇಗ ಬರೋದಕ್ಕೆ ಹೇಳು ನಿಮ್ಮ ಅಪ್ಪ ಹೆಂಗು ನಿಮ್ಮ ಅಮ್ಮಂಗು ಅಂತ ಹೇಳಿರಂತೆ. ನನಗೂ ಫೋನ್ ಮಾಡಿದ್ರು, ಎಲ್ಲಿದ್ರಿ ಮಾವ, ಬೇಗ ಬರ್ರಿ ಅರಸೀಕೆರೆಯಲ್ಲಿ ಇರ್ತೀನಿ ಅಂತ ಹೇಳಿದಾರೆ. ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿರ್ತೀನಿ, ಬರ್ರಿ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ.
ನಾವಿನ್ನೇನ್ ತಿಪ್ಟೂರಿಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ತಿರ ಆಯ್ತು ಸೀದಾ ಇನ್ನೇನು ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರೆ ಅಳಿ ಅಂದ್ರು ಕರ್ಕೊಂಡು ಹೋಗ್ತಾರೆ ಕಣಿ ಹೇಳು. ಇನ್ನೇನು ಯೋಚನೆ ಮಾಡಬೇಡ. ಈಗ ಒಂದು ಕೆಲಸ ಮಾಡು ಪಾಪ, ನೀನು ಒಂದ್ಸಲಿ ನನಗೆ ಫೋನ್ ಮಾಡೋದಕ್ಕೆ ಬರಲ್ಲ, ಫೋನ್ ತಗೊಂಡು ಹೋಗಿರ್ತೀವಿ, ನೀನೇ ಒಂದ್ಸಲಿ ಹೋಗ್ಬಿಟ್ಟು ತಲುಪಿರೇನಪ್ಪ ಅಂತ ಒಂದ್ಸಲಿ ಫೋನ್ ಮಾಡು. ಆಮೇಕಿಂದ ನಿಮ್ಮ ಬಾವಂಗ ಒಂದ್ಸಲಿ ಫೋನ್ ಮಾಡ್ಬಿಟ್ಟು ಅಪ್ಪ ಅಮ್ಮ ಬಂದ್ರೇನಂತ ಒಂದ್ಸಲಿ ಫೋನ್ ಮಾಡು ಆಯ್ತಾ. ಹೊರಟಿದ್ದಾರೆ, ಇನ್ನೇನು ಬಸ್ ಹತ್ತಿದ್ದಾರೆ ಇಲ್ಲಿ ಊರಿಂದ. ಇರೋದಕ್ಕೆ ಹೇಳ್ರಿ, ಇಲ್ಲ ಮಾವಂಗ ಅಪ್ಪಂಗೆ ಫೋನಿಗೆ ಫೋನ್ ಮಾಡ್ಬೇಕು ಅಂತ ನಿಮ್ ಬಾವಂಗೆ ಹೇಳ್ಬಿಡು ಆಯ್ತಾ. ಸರಿ ಕಣಪ್ಪ ಆಯ್ತು. ಎಲ್ಲ ನಾನು ಹೇಳ್ತೀನಿ. 10 ನಿಮಿಷಕ್ಕೂ ಒಂದೊಂದ್ಸಲಿ ಫೋನ್ ಮಾಡ್ತಿರ್ತೀನಿ, ನೀವು ಹೋಗೋವರೆಗೂ ನನಗೆಲ್ಲ ಸಮಾಧಾನ ಆಗುತ್ತೆ. ಸರಿ ಕಣಪ್ಪ ಆಯ್ತು. ಆರಾಮಾಗಿ ಹೋಗಿ ಬನ್ನಿ ಸರಿನಾ. ಯಪ್ಪವು ನೀವು ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣಪ್ಪ ನಾನು. ನಿಮ್ಗೆ ನೀವಿಲ್ಲ ಅಂದ್ರೆ ಮಂತವ ಇರಂಗ ಆಗಲ್ಲ ಕಣಪ್ಪ. ಬೇಜಾರಂಗೆ ಆಗ್ತಿರುತ್ತೆ. ಒಂದು ಸ್ವಲ್ಪ ಬೇಗನೆ 1-2 ದಿವಸ ಅಷ್ಟೊತ್ತಿಗೆ ಬಂದ್ಬಿಡ್ರಪ್ಪ. ಜಾಸ್ತಿ ದಿವಸ ಅಲ್ಲೇ ಉಳ್ಕೊಳಕ್ ಹೋಗ್ಬಿಡ್ರಿ. ಇಲ್ಲಿ ಮನೇಲಿ ಇರಕ್ಕಾಗಲ್ಲ ಕಣಪ್ಪ, ಕೂತ್ಕೊಳಕ್ಕಾಗಲ್ಲ, ಏನಿಲ್ಲವು. ನೀನ್ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಿರ್ತೀಯ, ಅಮ್ಮನೂ ಅದು ಇದು ಹೇಳ್ತಿರುತ್ತೆ, ಮಾತಾಡ್ಸ್ತಿರುತ್ತೆ. ಮನೆಗೂ ಅವ್ರು ಇವರೆಲ್ಲ ಬರ್ತಿರ್ತಾರೆ ನಿಮಗೆ ಮಾತಾಡ್ಸಕ್ಕೆ. ಹೆಂಗ ಬೇಜಾರು ಕಳೆಯುತ್ತೆ. ನೀವಿಲ್ಲ ಅಂದ್ರೆ ಮನೇಲಿ ಇರಕ್ಕೆ ಆಗಲ್ಲ ಕಣಪ್ಪ. ಹಂಗಾಗಿ ಹೇಳ್ತಿರೋದು, ಬೇಗ ಅನ್ನಂಗೆ ಬಂದ್ಬಿಡ್ರಿ ಆಯ್ತಾ. ನನ್ ಕೈಲಿ ಅಲ್ಲಿ ಇರಕ್ ಆಗೋದ್ ಕಣ್, ಸುಮ್ಕಿರ್ಲ ಮಗ. ಹೋಗಿ ಇವತ್ತೊಂದ್ ದಿವಸ ಹೋಗ್ತೀನಿ, ನಾಳೆ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆನೆ ಎದ್ದಾಡ್ಕೆಲ್ಲನೆ ಬಂದ್ಬಿಡ್ತೀನಿ ಕಣ್, ಸುಮ್ಕಿರು. ನಿಮ್ಮ ಅಮ್ಮಯ್ಯ ಏನಾದ್ರು ನಾನು ಬರಲ್ಲ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಮಗಳು ಬೇಜಾರು ಮಾಡ್ಕೊಂತಿದ್ದಾಳ ಅಂತ ಹೇಳಿದ್ರೆ ನೀನ್ ಇಲ್ಲೇ ಇರುವ, 2 ದಿವಸ ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಬಂದ್ಬಿಡ್ತೀನಿ. ಯಪ್ಪ ನನ್ಗೆ ಹೊಲ ತೋಟ ಗದ್ದೆ ಮನೆ ಇಲ್ಲಿ ನಮ್ಮ ಊರವರೆಲ್ಲ ಬಿಟ್ಬಿಟ್ಟು ನಮ್ಮ ಶಂಕರಾಜಂಗೂ ನಮ್ಮ ಗೌಡ್ರಿಗೂ ಎಲ್ಲಾರ್ಗು ಬಿಟ್ಟು ನನ್ನ ಕೈಲಿ ಇರಕ್ಕಾಗುತ್ತೆ ಅನ್ಕೊಂಡಿದ್ಯಾ? ಹಂಗಲ್ ಕಣಪ್ಪ. ಬರ್ರಿ, ಬರ್ಬೇಡ್ರಿ ಅಂತ ಉಳ್ಕೊಂಡ್ ಬರ್ರಿ, 1-2 ದಿವಸ ಉಳ್ಕೊಳ್ರಿ, ಏನ್ ಪರವಾಗಿಲ್ಲ. ಆದ್ರೆ ಇಲ್ಲಿ ಇರಕ್ಕಾಗಲ್ಲ ಕಣಪ್ಪ, ಒಂಥರ ಮನ್ಸಿಗೆ ಬೇಜಾರಂಗ ಆಗ್ತಿರುತ್ತೆ. ಅದಕ್ಕೆ ಕಣಪ್ಪ, ಮತ್ತೆ ಬೇಜಾರ್ ಮಾಡ್ಕೊಬೇಡ ಮತ್ತೆ ಹಿಂಗೆಲ್ಲ ಹೇಳ್ದೆ ಅಂತ ನನ್ ಮೇಲೆ ಮತ್ತೆ ನೀನು. ಇಲ್ಲ ಕಣಿ ಹೇಳ ಮಗ, ಯಾಕೆ ಬೇಜಾರ್ ಮಾಡ್ಕೊಳಣ. ಸರಿ ಆಯ್ತು. ಲೇ ಇವಳೆ ಥೋ ಇವತ್ ಬರಲ್ ಕಣೆ ನೀನು. ಒತ್ತಾಗೋಯ್ತ್ ಕಣ್, ಬಾರೆ ಹೋಗನ್ ಬಾರೆ. ಮಳೆ ಬರಂಗ್ ಬೇರೆ ಆಗ್ತೈತೆ, ಮೋಡಾಕ ಉಚ್ಕೊಂಡೈತೆ, ಮಳೆ ಗಿಳೆ ಬಂದತ್ತು, ಬಾರೆ ಬೇಗ ಹೋಗನ್ ಕಣ್ ಬಾರೆ. ಅಪ್ಪ ಇವತ್ತೇ ಅಮ್ಮ ಬರಲ್ಲ ಕಣಪ್ಪ, ನೀವಂತೂ ಹೋಗಲ್ಲ. ನಾನು ಹೇಳ್ದಂಗೆಂದಿನೆ ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ತಡಿಯಪ್ಪ ಅತ್ಲಾಗಿ. ಅಲ್ಲ ಕಣಜ, ಇಲ್ಲಿ ಓದಿಟ್ಟು ಸಮಾಧಾನ ಅನ್ನೋದಿಲ್ವಾ? ತಡಿ ಬಂದಿಟ್ಟು ರೆಡಿ ಆಗಿ ಬರೋದು ಬೇಡ ಅನ್ನೋ ಹಂಗಾರೆ. ಯಪ್ಪ ಅದೇನ್ ಅರ್ಜೆಂಟ್ ಮಾಡ್ತೀಯ? ಎಲ್ಲಿಂದ ಎಲ್ಲೋದ್ರೂ ಬರೀ ಅರ್ಜೆಂಟ್ ಮಾಡ್ತಾನೆ ಇರ್ತೀಯಪ್ಪ. ಒಂದು ಹೊಲಕ್ ತಾವ್ ಕೆಲ್ಸಕ್ಕೆ ಹೋಗ್ಲಿ ಅರ್ಜೆಂಟ್ ಮಾಡ್ತೀಯ, ಒಂದು ಮನೇಲಿ ಏನಾರ ಕೆಲಸ ಮಾಡೋಣ ಅರ್ಜೆಂಟ್ ಮಾಡ್ತಿರ್ತೀಯ, ಏನಾದ್ರು ಹಬ್ಬ ಜಾತ್ರೆ ಏನಾರ ಮಾಡ್ತಿದೀವಿ ಮನೇಲೆಲ್ಲ ಅರ್ಜೆಂಟ್ ಮಾಡ್ತೀಯ. ಸಮಾಧಾನ ಅನ್ನೋದಿಲ್ವಾ ನಿನಗೆ? ಯಾಕೆ ಇಷ್ಟೊಂದು ಹತ್ರ ಮಾಡ್ತೀಯ ನೀನು? ರೆಡಿ ಆಗ್ತಿದ್ದೀನಿ ತಡಿಯಜ್ಜ ಅಂತ ಹೇಳ್ತಿದೀನಿ. ಅಮ್ಮನಿ ಸರೋಜಮ್ಮಂಗೆಲ್ಲ ಹೇಳಿ ಎಲ್ಲ ಬರೆದು ಒಂದ್ ಸ್ವಲ್ಪ ಒತ್ತಾಗೋಯ್ತಪ್ಪ ಅತ್ಲಾಗಿ. ತಡಿ ಬಂದ್ಬಿಟ್ಟು ಯಾಕೆ ಹಿಂಗಾಡ್ತೀಯ? ಹೋಗರಂತೆ. ಅಲ್ಕಣೆ ಹೋಗಣ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕತ್ಲೆ ಆಗ್ಬಿಟ್ರೆ ಕತ್ಲೆಲ್ಲ ಯಾರು ಹೋಗಕ್ಕಾಗುತ್ತೇನೆ? ಬೇಜಾರು ಮಾಡ್ಕೊಂಡ್ವೇನೆ. ಅಲ್ಲಿ ಅಳಿಯ ಅಂದ್ರು ಬಂದ್ಬಿಟ್ಟು ಅರಸಿಕೆರೆಯಲ್ಲಿ ಕಾಯ್ಕೊಂಡು ನಿಂತಿದಾರಂತೆ. ನೀನ್ ನೋಡಿದ್ರೆ ನೀನ್ ಇನ್ನು ಅವಾಗ ಹೋಗೋಣ ಇವಾಗ ಹೋಗೋಣ ಬರ್ತೀನಿ ಅಂತ ನನಗೆ ನಾನು ರೆಡಿ ಆಗ್ಬಿಟ್ಟು ಈ ಬ್ಯಾಗ್ ತಗೊಂಡ್ಬಿಟ್ಟು ಅರ್ಧ ಗಂಟೆ ಆಯ್ತು ಕಣಿ ಇಲ್ಲಿ ನಿಂತ್ಕೊಂಡು. ಕಾದು ನನಗೂ ಸಾಕಾಗೋಯ್ತು ಅತ್ಲಾಗಿ. ನೀನ್ ಹಿಂಗ್ ತಡ ಮಾಡಿದ್ರೆ ಆಗುತ್ತೇನೆ? ಎಲ್ಲಾರ ಹೋಗ್ತೀವಿ ಅಂದ ಮೇಲೆ ನೋಡ್, ಕುಮಾರಣ್ಣ ಹೇಳ್ತಿದ್ದಾನೆ. ಅಲ್ಲ ಕಣಪ್ಪ, ನೀವು ತಂಗಿ ಊರಿಗೆ ಹೋಗ್ತಿದೀವಿ ಅಂದ್ಮೇಲೆ ಒಂದ 11, 10, 11, 12 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕಲ್ವೇನಪ್ಪ. ಈಗ ಮಳೆಗಾಲದಲ್ಲಿ ಮಳೆ ಬರೋ ಟೈಮಿಗೆ ಸಾಯಂಕಾಲದ ಹೊತ್ತು ನೀವು ಹೋಗ್ತಿದ್ರಲ್ಲ, ಬೇಗನೆ ಹೊರಟು ಹೋಗೋದಲ್ವೇನಪ್ಪ ಅಂತ ಆ ಹುಡುಗನು ಹೇಳ್ತಿದ್ದಾನೆ. ಕೇಳು, ನಾನು ಸುಳ್ಳು ಹೇಳಿದ್ರೆ ನಿನಗೆ ಬೇಗ ರೆಡಿ ಆಗಿ ಅಂತ ಹೇಳೋದು ತಪ್ಪೇನೆ ಹಂಗಾದ್ರೆ ನಾನು? ಆಯ್ತಾಯ್ತು ನಡಿ. ಅದೆಷ್ಟು ಮಾತಾಡ್ಕೊಂಡು ನಿಂತ್ಕೊಳ್ತೀಯ? ಒತ್ತಾಯ್ತು, ಇನ್ನು ರೆಡಿ ಆಗಿ ಬಂದೆ ಇನ್ನೇನು. ನಡಿ ಹೋಗೋಣ. ಅಲ್ಲ ಕಣ್ರಿ, ನಿಮ್ಗೇನು ಒಂದ್ ಪಂಚೆನೂ ಒಂದ್ ಶರ್ಟ್ ಹಾಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ನಾನು ರೆಡಿ ಆಗೋದ್ ಬೇಡವಾ? ತಲೆ ಬಾಚ್ಕೋಬೇಕು, ಎಲ್ಲ ಲಗೇಜ್ ಎಲ್ಲ ಹಾಕೋಬೇಕು, ಸೊಸೆಂದ್ರುಗಳಿಗೆಲ್ಲ ಹೇಳ್ಬೇಕು, ಊರಿಗೆ ಹೋಗಿ ಬರ್ತೀನಿ ಕಣಮ್ಮ, ಚೆನ್ನಾಗಿ ನೋಡ್ಕೊಳ್ರಿ ಮನೆಯಲ್ಲ ಅಂತ ಹೇಳ್ಬೇಕು. ನನಗೂ ಕೆಲ್ಸಗಳು ಇರ್ತಾವ್ ಕಣ್ರಿ. ನಿಮ್ಮಂಗೆ ಬ್ಯಾಗ್ ನೇ ಹಾಕೊಂಡ್ಬಿಟ್ಟು ಸುಮ್ಕೆ ಹೊರಬಿಡಕ್ ಆಗುತ್ತಾ ಅನ್ಕಡಿಯ? ಸರಿ ಆಯ್ತು, ಬಾರಮ್ಮ ಹೋಗ. ನೀನೇನು ಬರೋನೇನು ಪಾಪ, ನಾವು ಬರ್ತೀವಿ ಕಣ. ಮನೆ ಕಡೆ ಜೋಪಾನ ಕಡೋ ಅಪ್ಪ. ಕೊಡ್ರಿ ಇಲ್ಲಿ ಬ್ಯಾಗು. ಅಲ್ಲಿ ಗೇಟ್ ಅವ್ರಿಗೂ ನಾನು ನಡ್ಕೊಂಡ್ ಬರ್ತೀನಿ ಬ್ಯಾಗ್ ಇಟ್ಕೊಂಡು. ನಡೀರಿ, ಇನ್ನೇನ್ ಕೆಲಸ ಇಲ್ಲ ನನ್ಗೂನು, ಬರ್ತೀನಿ ಕಣ್ ನಡೀರಿ. ನಿಮ್ಮಿಬ್ರಿಗೆ ಏನ್ ಕಳ್ಸೋಣ, ಅಲ್ಲಿ ಬಂದು ನಿಂತ್ಕೊಂತೀನಿ ಒಂದ್ ಗಳಿಗೆ ಆಟೋ ಓದಿಸೋವರೆಗೂ, ಆಟೋನೋ ಬಸ್ ಬರೋವರೆಗೂ. ನೀನ್ ಯಾಕೆ ಬರಕ್ ಹೋಗ್ತೀಯ? ಬಿಡ್ ಮಗ, ನಿಮ್ ಮನೇಲಿ ಏನಾರ ಕೆಲಸ ಏನಾದ್ರು ನೋಡ್ಕ. ಆ ಅಮ್ಮಣ್ಣಿ ಸರೋಜಮ್ಮ ಒಬ್ಳೆ ಮಾಡ್ತಿರ್ತಾಳೆ, ಅದೇನ್ ಕೆಲಸ ಕಾರ್ಯ ನೋಡ್ಕೊಳಪ್ಪ ಮಂತವ. ನಾವ್ ಹೋಗ್ತೀವಿ, ಏನು ಆಗಲ್ಲ. ಏನು ಆಗಲ್ ಕಣ್, ಸುಮ್ಕಿರಪ್ಪ. ನಿಮ್ಮಿಬ್ಬರಿಗೆ ಕಳ್ಸಕ್ಕೆ ತಿಪ್ಟೂರವ್ರಿಗಾರು ಬಿಟ್ಟು ಬರ್ತೀನಿ ಕಣಪ್ಪ ಅಂತ ಹೇಳಿದ್ರೆ ಅದಕ್ಕೂ ಮಾತಾಡ್ತಿಲ್ಲ. ಅಟ್ಲೀಸ್ಟ್ ಬ್ಯಾಗ್ ಇಟ್ಕೊಂಡು ಅಲ್ಲಿ ಗೇಟ್ ಅವ್ರಿಗೂ ಬಿಟ್ಟು ಬರ್ತೀನಿ ಕಣಪ್ಪ ಅಂತ ಹೇಳಿದ್ರೆ ಅವಾಗ್ಲೂ ಮಾತು ಕೇಳ್ತಿಲ್ಲ. ಕೊಡಿಲಿ ಬ್ಯಾಗು.
ನಡಿಯಮ್ಮ ಹೋಗೋಣ. ನೋಡಲಿ, ಎಷ್ಟೊತ್ತವರೆಗೂ ಕಾದ್ರೂ ಒಂದೇ ಒಂದು ಬಸ್ ಬರಲಿಲ್ಲ, ಒಂದು ಆಟೋ ಬರ್ತಿಲ್ಲ. ನನಗೂ ಕಾದು ಕಾದು ಸಾಕಾಗೋಯ್ತು. ಪಾಪಲೇ ನಡಿಯಲ್ಲ, ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲನೆ ಹೋದ್ರೆ ಆಗುತ್ತೆ. ನಿಮ್ಮಮ್ಮ ಬೇಗ ಒಟ್ಟು ಬರಲಿಲ್ಲ, ಏನಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನಡಿ ಹೋಗೋಣ ವಾಪಸ್ ಮನೆಗೆ. ಅಪ್ಪವು ಬರೋದ್ ಕಣ ಸುಮ್ಕಿರು. ನೀನು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀನಿಯಾ? ಅಕಸ್ಮಾತ್ ಏನಾದರೂ ಬರಿಲ್ಲ ಅಂದ್ರೆ ಬೇಕಾದ್ರೆ ಆಟೋಗಳು ಏನಾದ್ರೂ ಬಸ್ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಕಾರಲ್ಲೇ ಕರ್ಕೊಂಡು ಹೋಗಿ ತಿಪ್ಟೋರ್ಗು ನಾನು ಬಿಟ್ಟು ಬರ್ತೀನಿ ಕಣಿ. ಹೇಳಪ್ಪ. ನೀನು ಅದು ಯಾಕೆ ಹಿಂಗೆ ಆಡ್ತಿದ್ಯಾ? ಸುಮ್ಮನೆ ನಿನ್ಕೊಂಬಂದ್ರಿಟ್ಟು ಬಂದಡ್ಕೆಲ್ಲ ನಿನಗೆ ಬಸ್ಸು ಆಟೋ ಎಲ್ಲ ಸಿಕ್ಬಿಡುತ್ತಾ? ಪಟ್ಟಂತ ಬಂದ್ಬಿಡುತ್ತಾ ನಿನ್ ಟೈಮಿಗೆ? ಅಯ್ಯ ನಿಮ್ಮ ಅಪ್ಪಂದು ಆತರ ನೋಡಿಲ್ವೇನಪ್ಪ ನೀನು? ಒಟ್ಟಲ್ಲಿ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಆಗಿ ಹೋಗ್ಬಿಡ್ಬೇಕು. ನಿಮ್ಮ ಅಪ್ಪ ಹಿಂಗೆ ಹೇಳು, ಬೆಳಿಗ್ಗೆ ಎದ್ದಡ್ಕೆಲ್ಲನೆ ಹೋಗುತ್ತೆ ತೋಟದ ಕಡೆ, ಅದೇನ್ ಕೆಲಸ ಮುಗಿಸ್ಕೊಂಡು ಬಂದ್ಬಿಡುತ್ತೆ, ಕುತ್ಕೊಂಡ್ಬಿಡುತ್ತೆ. ಇಲ್ಲಿ ಮನೇಲಿ ಇರೋರಿಗೆ ಕೆಲಸ ಕಾರ್ಯಗಳು ಮಾಡ್ಕೊಳಕ್ ಬೇಡವಾ ನಾವು? ಅರ್ಜೆಂಟ್ ಆಗಿ ಓಡ್ ಬರೋದಕ್ಕೆ ಹೇಳು. ಆಯ್ತು, ನಿಮ್ಮ ಅಪ್ಪಂದು ತಲೆ ಕೆಡಿಸ್ಕೊಬೇಡ ನೀನು. ಇನ್ನೊಂದ್ ಪಾಪ ಮಂತವ ಜೋಪಾನ ಕಡು. ಆ ಹುಡುಗ ಅಲ್ಲಿ ಇಲ್ಲಿ ಆಟ ಆಡಕ್ಕೆಲ್ಲ ಹೋಗ್ತಿರ್ತಾನೆ, ಸ್ಕೂಲ್ ಬಿಟ್ಟಾದ್ಮೇಲೆ ಜಾಸ್ತಿ ಎಲ್ಲೂ ಆಟ ಆಡಕ್ಕೆಲ್ಲೂ ಕಳಿಸ್ಬೇಡ್ರಿ. ಆ ರೋಡ್ ತವ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಹುಡುಗರ ಜೊತೆ. ಜೋಪಾನ ಮತ್ತೆ ಹಂಗೆ ಮತ್ತೆ ಮಂತವನು ಅಷ್ಟೇ ಕಣಪ್ಪ. ತೋಡ್ತಾ ಹೋಗ್ಬಾ ಅವಾಗವಾಗ. ಆ ಕಾಯಿ ಅದು ಇದು ಉದುರುತ್ತಿರ್ತವೆ, ಗಾಳಿ ಗಿಳಿ ಮಳೆ ಗಿಳಿ ಬಂದು ನೋಡ್ಕೊಂತಿರುವ. ಗೇಟ್ ವಾಲು ಮಾತ್ರ ಕರೆಕ್ಟ್ ಆಗಿ ನೀರೆಲ್ಲ ತಿರ್ಸ್ಬೇಕಾದ್ರೆ ಗೇಟ್ ವಾಲು ನೋಡ್ಕೊಂಡು ಮತ್ತೆ ಮೋಟರ್ ಆನ್ ಮಾಡ್ಬಿಟ್ಟು ಗೇಟ್ ವಾಲ್ ಆಫ್ ಮಾಡ್ಬಿಟ್ಟು ಪೈಪ್ ಎಲ್ಲ ಹೊಡೆದಾಕಿಯ. ಎಲ್ಲಾ ಕಡೆನೂ ಒಂದ್ ಸ್ವಲ್ಪ ಗಮನ ತಗೊಂಡ್ಬಿಟ್ಟು ಕೆಲಸ ಮಾಡಪ್ಪ. ಒಂದ್ 2 ದಿವಸ ಬಂದ್ಬಿಡ್ತೀವಿ, ಒಂದ್ 2 ದಿವಸದಲ್ಲಿ ಬಂದ್ಬಿಡ್ತೀವಿ. ಇನ್ನೇನ್ ಇವತ್ತು ಹೋಗಿ ನಾಳೆ ಏನೋ ದೇವ್ರು ಮಾಡ್ತಾರಂತೆ, ಅವ್ರು ಮುಗಿಸ್ಕೊಂಡು ನಾಡಿದ್ದೆ ಬಂದ್ಬಿಡ್ತೀವಿ ಕಣಿ. ಹೇಳು ಯಮ್ಮ, ನಾನು ಏನಿದ್ರು ಕೆಲಸ ನಾನು ನೋಡ್ಕೊಂತೀನಿ. ನೀನೇನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಹೋಗ್ ಬರಮ್ಮ ನೀನು. ಹೋಗೋದು ಹೋಗ್ತಿದ್ದೀರಾ ನೀವು? ನಾಳೆ ಒಂದ್ ದಿವಸ ಉಳ್ಕೊಂಡ್ಬಿಟ್ಟು ನಾಡ್ದು ಎದ್ದಡ್ಕೆಲ್ಲನೆ ಬಂದ್ಬಿಟ್ರೆ ಗೀತಮ್ಮ ಕಳಿಸ್ಬಿಡಲ್ಲ ನಿಮ್ಗೆ. ರಪ್ಪನ್ನ ಕೋಪ ಮಾಡ್ಕೊಂತಾಳೆ ಅವಳು. ಒಂದ್ 2 ದಿವಸ ಉಳ್ಕೊಂಡೆ ಬರ್ರಿ. ಮತ್ ನನ್ನ ಮೇಲೆ ಬೇಜಾರು ಮಾಡ್ಕೊಂತಾಳೆ. ಅಣ್ಣಯ್ಯ ಒಂದ್ 2 ದಿವಸನು ಸುಧಾರಿಸ್ಕೊಳಲ್ಲ, ಏನಿಲ್ಲ. ಅಪ್ಪ ಅಮ್ಮಂಗಲ್ಲೇ ಫೋನ್ ಮಾಡ್ಬಿಟ್ಟು ಅಲ್ಲ 2 ದಿವಸಕ್ಕೇನೆ ಕರಿತಿದ್ದಾನೆ, ಒಂದ್ ದಿವಸನು ಉಳ್ಕೊಳಕ್ ಬಿಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಾಳೆ. ಆರಾಮಾಗೇನೆ ಉಳ್ಕೊಂಡು ನಾಳೆ ನಾಡ್ದು 2 ದಿವಸನ ಉಳ್ಕೊಂಡು ಆಚೆ ನಾಡ್ದು ಆದ್ರೆ ಬರ್ರಿ. ಬೇಕಾದ್ರೆ ಒಂದ್ 2-3 ದಿವಸ ಉಳ್ಕೊಂಡೆ ಬರ್ರಿ ಆರಾಮಾಗಿ. ಏನಪ್ಪ? ಸುಮ್ಕಿರ್ಲೇ. ನೀನ್ ಹೇಳ್ದೆ ನೋಡಿ, ಇವಾಗ ಚೆನ್ನಾಗೇ ಹೇಳ್ದೆ ನೀನು. ನನಗೆ ಇಲ್ಲಿ ತೋಟ ಹೊಲ ಗದ್ದೆ ಮನೆ ಎಲ್ಲ ಬಿಟ್ಟಿರಕ್ ಆಗಲ್ ಕಣಪ್ಪ. ನಾನು ಇವತ್ತು ಒಂದ್ ದಿವಸ, ನಾಳೆ ಒಂದ್ ದಿವಸ ಅಷ್ಟೇ. ನಾಳೆನು ಅದ್ರಲ್ಲೂ ಹಿಂಸೆಯಿಂದ ಇರ್ತೀನಿ. ಟೈಮ್ ಸಿಕ್ಕಿರ ನಾಳೆ ಸಾಯಂಕಾಲನೇ ಹೊಟ್ಬಿಡ್ತೀನಿ. ನಾನೇನು ಮಕ ಮುಲ ನೋಡಲ್ಲ. ನಿಮ್ಮಮ್ಮ ಬೇಕಾರೆ ಒಂದ್ 2-3 ದಿವಸ ಏನು ಒಂದ್ ವಾರ ಉಳ್ಕೊಂಡೆ ಬರ್ಲಿ. ಆಮೇಕಿಂತ ಬೇಕಾರೆ ಕಾರಲ್ಲಿ ಹೋಗಿ ನೀನು ಕರ್ಕೊಂಬರುವಂತೆ ಬೇಕಾರೆ ಆ ಗೀತಮ್ಮಂಗೆಲ್ಲ ಮಾತಾಡ್ಸ್ಕೊಂಡು ನಾನು ಮಾತ್ರ ನಾಳೆ ಒಂದೇ ಒಂದ್ ದಿವಸ ಕಣಪ್ಪ ಉಳ್ಕೊಳ್ಳೋದು. ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಬೆಳಿಗ್ಗೆ ಎದ್ದಡ್ಕೆಲ್ಲನೆ ಹೊರಟು ಬಿಡ್ತೀನಿ ನಾನು. ಅಯ್ಯ 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 ಅದೇನ್ ಆತರ ಮಾಡ್ತೀಯ? ಏನಪ್ಪ ಅತ್ಲಗಿ ಇಲ್ಲ ಉಳ್ಕೊಂಡ್ಬಿಡತ್ಲಗಿ. ಇನ್ನೇನಕ್ ಬರಕ್ ಹೋಗ್ತೀಯ ಅತ್ಲಗಿ? ಯಪ್ಪ 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 ಯಪ್ಪ, ನಾನು ನೋಡ್ತಿದ್ದೀನಿ ಅತ್ಲಗಿ. ಒಂದ್ 100 ಸಲ ಹೇಳ್ಬಿಟ್ಟೆ ಅತ್ಲಗಿ. ಬೆಳಗ್ಗೆಯಿಂದ ನಾನೆಲ್ಲ ಇರ್ತೀನಿ, ಬಂದ್ಬಿಡ್ತೀನಿ, ನಾನೆಲ್ಲ ಉಳ್ಕೊಳ್ತೀನಿ, ಬಂದ್ಬಿಡ್ತೀನಿ ಅಂತ ಅತ್ಲಗಿ. ಇಲ್ಲ ಉಳ್ಕೊಂಡ್ಬಿಡತ್ಲಗಿ. ಆ ಅಮ್ಮನಿ ಅತ್ಲಗಿ ಬೇಜಾರ್ ಮಾಡ್ಕೊಂಡು ಕುತ್ಕೊಂತಾಳ ಅತ್ಲಗಿ. ನೀನ್ ಆಡ್ತಿರೋದ್ ನೋಡಿದ್ರೆ ಅಪ್ಪ ಅಲ್ಲೇ ಬಂದು ಆ ಹುಡುಗಿ ಮುಂದೆ ಏನಾರು ಹೇಳಿಗಿಲಿ ಅಲ್ಲ ಊರಿಗೆ ಹೋದ ತಕ್ಷಣ ಅಪ್ಪ ಅಲ್ಲೇ ಬಂದ್ 5 ನಿಮಿಷ ಆಗಿಲ್ಲ ಅಲ್ಲೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿರುತ್ತಲ್ಲಮ್ಮ. ನಾವೇನ್ ಚೆನ್ನಾಗಿ ನೋಡ್ಕೊಳ್ಳಲ್ವೇನಮ್ಮ ಅಂತ ಬೇಜಾರ್ ಮಾಡ್ಕೊಂತಾರೆ. ಅಯ್ಯ ಅಂದ್ರೂ ಬೇಜಾರ್ ಮಾಡ್ಕೊಂತಾರೆ. ತೆಪ್ಪಗಿರು, ನೀನು ಊರಿಗೆ ಹೊರಡ್ತೀನಿ ಅಂದ್ಮೇಲೆ ಹೊರಟ್ ಬರುವಂತೆ. ಅದಕ್ಕೇನಂತೆ 100 ಸಲ ಹೇಳ್ತಿರ್ಬೇಡ ಎಲ್ಲಾರ ಮುಂದೆನು ನೀನು. ಆಯ್ತು ಬಿಡು. ಅದ್ಯಾಕೆ ಹಿಂಗ ಆಡ್ತೀಯ? ಏನೋ ಹೇಳ್ದೆ ಅಷ್ಟೇ. ಪಾಪ ಹಸ್ಗಳಿಗೆಲ್ಲ ಜೋಪಾನ ಕಣಪ್ಪ. ಹೋಗು. ಮೇವು ಕುಯ್ಕೊಂಬಂದಿದ್ದೀನಿ. ಇವಾಗೇನು ಮೇವು ಕುಯ್ಕೊಂಬರಕ್ಕೇನು ಹೋಗ್ಬೇಡ ಹಸ್ಗಳಿಗೆ. ಬೆಳಿಗ್ಗೆನೇ ನಾನು ಕುಯ್ಕೊಂಬಂದು ಇಟ್ಟಿದ್ದೀನಿ. ಇನ್ನೇನು ನಾಳೆ ಬೆಳಿಗ್ಗೆ ಹಸ್ಗಳಿಗೆ ಅಲ್ಲಿ ತೋಟತ್ತಾವ ಬಿಟ್ಕೊಂಡು ಹೋಗ್ತೀಯ ನೋಡು. ಅವಾಗ ಬೇಕಾದ್ರೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸಪ್ಪೆ ಕಡ್ಡಿನೂ ಐತೆ, ನೇಪಿಯಾರನು ಐತೆ, ಜೋಳನೂ ಹಾಕಿದೀವಲ್ಲ, ಜೋಳನೂ ಕುಯ್ಕೊಂಡು ಹೋಗು ಆಯ್ತಾ? ಇನ್ನೊಂದು ಮಗ ಹೇಳೋದು ಮರ್ತು ಬಿಟ್ಟೆ. ಏನಂತೀಯ ಮಂತವ ಕೆಲ್ಸಗಳು ಏನಂತ ನೋಡ್ಕ. ಆ ಹುಡುಗಿ ಒಬ್ಳ ಕೈಲಿ ಆಗಲ್ಲ. ಏನಾರು ನಾಳೆ ಏನಾರು ಟ್ಯಾಕ್ಟ್ರಿ ಉಕ್ಕೆ ಪಕ್ಕೆ ಹೊಡಿಯೋದೇನಾರ ಕೆಲಸ ಇದ್ರಬೇಕಾದ್ರೆ ನಾಳೆ ಏನು ಹೋಗಕ್ಕೇನು ಹೋಗ್ಬೇಡ ನೀನು ಆಯ್ತಾ? ನಾಳೆ ಏನು ಹೋಗ್ಬೇಡ. ಒಂದ 2 ದಿವಸ ಬಿಟ್ಕೊಂಡೆ ಹೋಗುವಂತೆ. ಯಾಕಂತೀಯ? ಆ ಹುಡುಗಿ ಮನೇಲೇನೆ ಒಬ್ಳ ಕೈಲಿ ಆಗಲ್ಲ ಕಣ ಮಗ. ಅಲ್ಲಿ ಮನೇಲಿ ನೀರ್ ಇಡಬೇಕು, ಬಟ್ಟೆ ತೊಳಿಬೇಕು, ತಿಂಡಿ ಮಾಡಬೇಕು, ಅಡಿಗೆ ಮಾಡಬೇಕು, ಮನೇಲೆಲ್ಲ ಕೆಲಸಗಳು ಇರ್ತವೆ. ಹಂಗಾಗಿ ನೀನು ಒಂದ್ರಿಟ್ಟು ನಾಳೆ ಬೇಕಾದ್ರೆ ಮಧ್ಯಾಹ್ನದ ಹೊತ್ತು ಬೇಕಾದ್ರೆ ಉಕ್ಕೆ ಹೊಡಿಯೋದೇನಾರ ಇದ್ರೆ ಹೋಗು. ಇಲ್ಲ ಅಂದ್ರೆ ಬೆಳಿಗ್ಗೆ ಹೊತ್ತು ಮಾತ್ರ ಹೋಗಕ್ ಹೋಗ್ಬೇಡ. ಮಂತವ ಕೆಲಸಗಳೆಲ್ಲ ನೋಡ್ಕ ಒಂದ್ರಿಟ್ಟು ಹಸ್ಗಳು ನೋಡ್ಕ. ಮನೇಲಿ ಏನಿದ್ರು ಕೆಲಸಗಳು ಮಾಡಿಸು ಆ ಮಗಿಗೆ ಆಯ್ತಾ? ಸರೋಜಮ್ಮಂಗೆ ಒಬ್ಳ ಮೇಲೆ ನೀನ್ ಎಲ್ಲಾ ಕೆಲಸ ಬಿಡ್ಬೇಡ ಆಯ್ತಾ? ಆಯ್ತು ಹೋಗಪ್ಪ. ನಾನೇನ್ ಕೆಲಸನೇ ಮಾಡಲ್ವೇನಪ್ಪ? ಹಂಗಾರೆ ಹೆಂಗ್ ಹೇಳ್ತೀರಾ ನೋಡ್ರಿ. ಎಲ್ಲ ಕೆಲಸಗಳನ್ನು ನೀನ್ ಸೊಸೆ ಮೇಲೆ ಬಿಟ್ಬಿಡ್ತೀನ ನಾನು ಮಾಡ್ತೀನಿ. ಆದಷ್ಟು ಹೋಗಪ್ಪ. ನೀರ್ ಇಟ್ಕೊಡೋದು ಏನೋ ನನ್ಗೆ ಏನಾಗುತ್ತೋ ಅಷ್ಟು ನನ್ನ ಕೈಲಿ ಆಗದಷ್ಟು ಮಾಡ್ತೀನಿ, ಮಾಡ್ಕೊಡ್ತೀನಿ.
ಹೋಗ್ಲಿ ನೀವು ಆರಾಮಾಗಿ ಹೋಗಿ ಬರ್ರಿ. ಈ ಕಡೆದೇನು ನೀವೇನು ಭಯ ಏನು ಪಡ್ಬೇಡ್ರಿ. ಏನಿದ್ರು ಕೆಲಸ ಕಾರ್ಯಗಳನ್ನ ನೋಡ್ಕೊಂತೀರಿ ಮಂತವ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ಅಮ್ಮ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಮ್ಮ. ನಿನ್ನ ಇದು ಕಾಲು ಬೇರೆ ನೋವು ಮಂಡಿ ನೋವು ಅಂತ ಬೇರೆ ಹೇಳ್ತಿರ್ತೀಯ. ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ರೋಡ್ ದಾಟ್ಬೇಕಾದ್ರೆ ಎಲ್ಲ ಜೋಪಾನಾಗಿ ಹೋಗಿ ಜೋಪಾನಾಗಿ ಬರ್ಬೇಕು. ಮತ್ತೆ ಮತ್ತೆ ನಿಧಾನಕ್ಕೆ ಆರಾಮಾಗಿ ಹೋಗು, ಅರ್ಜೆಂಟ್ ಏನಿಲ್ಲ. ಹೂ ಕಣಿ ಮಗ ಹೋಗ್ ಬರ್ತೀವಿ. ಇನ್ನೇನಪ್ಪ ಇನ್ನೇನು ಇನ್ನೇನು ನಿಮ್ ಬಾವ ಬಂದ್ಬಿಟ್ಟು ಇನ್ನೇನು ಅರಸಿಗಿರೋ ಕಾಯ್ತಿರ್ತಾರಂತೆ, ಕಾಕೊಂಡು ಹೋಗ್ತಾರೆ. ಇನ್ನೇನು ಇಲ್ಲಿ ತಿಪ್ಪಿರೋದು ಬಸ್ ಹತ್ತದ ಅಷ್ಟೇ ಅಲ್ವನ್ ಮಗ, ನಾವು ಹೋಗ್ತೀವಿ ಕಣಿ ಹೇಳು. ಸರಿ ಕಣಪ್ಪ, ಆಯ್ತು. ಜಾಸ್ತಿ ಹೊತ್ತಾಯ್ತು. ಎಷ್ಟೊತ್ತಂತ ನಿಂತ್ಕೊಂತೀಯ? ಬಸ್ ಬಂದಾಗ ಆಟೋ ಬಂದಾಗ ನಾವು ಹತ್ತು ಹೋಗ್ತೀವಿ. ನೀನ್ ಹೋಗ್ ಮಗ, ನಂತವ ಏನ್ ಕೆಲಸ ಆಯ್ತು ನೋಡ್ಕೊ ಹೋಗ್ ಮಗ, ನಾವು ಹೋಗ್ತೀವಿ. ನಮ್ಗೋಸ್ಕರ ಇಲ್ಲೇ ನಿನ್ಕೋಬೇಡ, ಕಾಲ್ ನೋವು ಬಂದ್ಬಿಡುತ್ತೆ ನಿನ್ಗೆ ನಿಂತು ನಿಂತು ನಿಂತು. ಇರ್ಲಿ ಬಿಡಮ್ಮ, ನೋಡೋಣ. ಏನ್ ಅಂತ ಅರ್ಜೆಂಟ್ ಕೆಲ್ಸಗಳೇನಿಲ್ಲ. నేను ಹೋಗ್ತಾ ಹೋಗ್ತಾನೆ ಹಸ್ಗಳಿಗೆ ಹಾಲು ಕರೆದು ಹಾಲು ಹಾಕ್ಬಾರ್ದು ಅಷ್ಟೇ ನನ್ನ ಕೆಲಸ. ನಾನು ಮಾಡ್ಕೊಳ್ತೀನಿ, ಸುಮ್ಕಿರ್ರಿ ನೀವು. ಓಹೋ ಏನಪ್ಪ ರಂಗಜ್ಜ, ಏನ್ ಬ್ಯಾಗ್ ಎಲ್ಲ ಇಟ್ಕೊಂಡ್ಬಿಟ್ಟು ನೀನು ಗೌರಜ್ಜಿ ಎತ್ಲಾಗ ಹೋಗ್ತಿರಂಗಿದ್ದೀರಾ? ಎಲ್ಲ ಹೋಗ್ತಿರೋದ್ವಾ? ಎಲ್ಲೋಗಲ್ಲ ಪರಮೇಶಿ? ಇಲ್ಲೇ ನಮ್ಮ ಮಗಳ ಊರಿಗೆ ಹೋಗ್ತಿದ್ದೀನಿ ಕಣಪ್ಪ. ಮತ್ತಿನ್ನೇನು ಸಮಾಚಾರ? ಎತ್ಲಾಗ ಹೋಗ್ತಿದ್ಯಾ? ಎಲ್ಲೋಗನ್ ರಂಗಜ್ಜ, ಎಲ್ಲೂ ಹೋಗ್ತಿಲ್ಲ. ಇಲ್ಲೇ ಒಂದ್ಗಳಿಗೆ ತೋಟದ ಕಡೆ ಅಡ್ಡಾಡ್ಕೊಂಬರೋದಂತ ಹೋಗ್ತಿದ್ದೀನಿ. ಅಲ್ಲ ಕಣ್ ರಂಗಜ್ಜು, ಇವಾಗ ಯಾಕೆ ಗೀತಮ್ಮನ ಊರಿಗೆ? ಏನ್ ಸಮಾಚಾರ ಅಲ್ಲಿ? ಅಷ್ಟು ಇಲ್ಲ ಕಣ್ ಮಗ, ಅವರು ಏನೋ ದೇವ್ರು ಕರ್ಕೊಂಬಂದ್ಬಿಟ್ಟು ಏನೋ ದೇವ್ರು ಮಾಡ್ತಿದಾರಂತೆ. ಏನೋ ಎಡೆ ಏನೋ ಐತೆ ಬಾರಪ್ಪ ಅಂತ ಏನೋ ಹೇಳ್ತಿದ್ರು. ಹಂಗಾಗಿ ಈಗ ಸಲ ಜಾತ್ರೆಗೂ ಕರೆದ್ರು, ಜಾತ್ರೆಗೂ ಹೋಗ್ಲಿಲ್ಲ. ಈಗ ತಿರ್ಗಾ ಇವಾಗ ಯಾವ್ದೋ ಒಂದು ಹಬ್ಬಕ್ಕೂ ಕರೆದ್ರು, ಅವಾಗ್ಲೂ ಹೋಗ್ಲಿಲ್ಲ. ಇವಾಗ ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾಳೆ. ನಮ್ಮ ಹುಡುಗಿ ಇಲ್ಲಿ ಊರಿಗೆ ಬಂದಾಗೆಲ್ಲ ಪದೇ ಹೇಳ್ತಾನೆ ಇರ್ತಾಳೆ, ಅಪ್ಪ ನೀನು ಬರೋದೇ ಇಲ್ವಲ್ಲಪ್ಪ, ಎಷ್ಟು ಸಲ ಕರೆದ್ರು ಊರಿಗೆ ಬರೋದವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂತಾಳೆ. ಹಂಗಾಗಿ ಹೋಗಿ ಮಾತಾಡಿಸ್ಕೊಂಡು ಒಂದೆರಡು ದಿವಸ ಮಕ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಕಣ ಪರಮೇಶಿ. ಸರಿ ಕಣ್ ರಂಗಜ್ಜ, ಆಯ್ತು ಹಂಗಾರೆ. ಜೋಪಾನಾಗ ಹೋಗಿ ಜೋಪಾನಾಗ ಬಾ. ಈಗಳ ಜೋ ರಂಗಜ್ಜೋ, ಬೇಗನೆ ಬಂದ್ಬಿಡು. ಇರಕ್ಕಾಗಲ್ ಕಣ ಜೋ, ನೀನಂದ್ರೆ ಬೇಜಾರಾದ್ರೆ ಕಳಿಯುತ್ತೆ. ಅಂಗಡಿ ತಾವು ಬರ್ತಿರ್ತೀಯ, ಡೈರಿ ತವ ಹಾಲಾಕಕ್ಕೆಲ್ಲ ಬರ್ತೀಯ, ಅಲ್ಲಿ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡಿಸ್ತಿರ್ತೀಯ. ನೀನಿದ್ರೆ ಎಲ್ಲಾರು ಸೇರ್ಕೊಂಡ್ಬಿಡ್ತಾರ, ಮಾತಾಡೋದಕ್ಕೆಲ್ಲದನ್ನು ಬೇಜಾರಾದ್ರೆ ಕಳಿಯುತ್ತೆ. ನೀನಿಲ್ಲ ಅಂದ್ರೆ ಯಾರು ಅಲ್ಲಿ ಬರೋದೇ ಇಲ್ಲಪ್ಪ ಅತ್ಲಾಗಿ. ಅದ್ ಸರಿ, ಶಂಕರಜ್ಜುಗೂ ಗೌಡ್ರಿಗೂ ಎಲ್ಲಾರ್ಗು ಹೇಳ ಹೋಗ್ತಿದ್ಯಾ ಏನ್ ಹಂಗೆ ಹೋಯ್ತಾ? ಅವ್ರು ಹುಡ್ಕಾಡ್ತಾರೆ ಮತ್ತೆ ರಂಗಪ್ಪ ಎತ್ಲಾಗ ಹೋದ, ಇವತ್ತು ಬಲ್ಲ ಇಲ್ವಲ್ಲ, ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ ಹೋಗ್ತಿದ್ಯನ್ನ ಅವ್ರಿಗೆ. ಇಲ್ ಕಳ್ಳಪ್ಪ ಪಲೈ, ಅವ್ರಿಗೆ ಹೇಳ್ತಿಲ್ಲ ಕಡು. ನಮ್ ಗೌಡ್ರಿಗೂ ನಮ್ ಶಂಕರಜ್ಜು ಮುಂದೆ ಹೇಳ್ಬಿಟ್ರೆ ನನ್ ಮಗಳ ಊರಿಗೆ ಹೋಗ್ತಿದ್ದೀನಿ ಅಂತ ಎಲ್ಲ ಬ್ಯಾಡ ಕಳ್ಳ ರಂಗಜ್ಜ. ಆ ಗೌರಜ್ಜಿಗೂ ಕುಮಾರಣ್ಣಗೂ ಕಳ್ಸ್ಬಿಡು. ಇರಕ್ಕಾಗಲ್ ಕಡು, ಬೇಜಾರಾಗಂಗ ಆಗುತ್ತೆ ಇಲ್ಲಿ ನೀನ್ ಇರಿಲ್ಲ ಅಂದ್ರೆ ಅಂತ ಅವ್ರು ಹೇಳ್ತಿರ್ತಾರೆ. ಅದಕ್ಕತ್ಲಾಗಿ ಅವ್ರಿಗೆ ಹೇಳ್ದಂಗೆ ಹೋಗ್ತಿದೀನಿ. ಇನ್ನೇನ್ ನಾಡ್ದು ಬಂದ್ಬಿಡ್ತೀನಿ ಕಣ್, ಹೇಳ ಪಾಪ. ನಾಡ್ದು ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು. ನೀನೇನ್ ಯೋಚನೆ ಮಾಡ್ಬೇಡ. ಸರಿ, ಮತ್ತಿನ್ನೇನ್ ಸಮಾಚಾರ? ಎಲ್ಲಿ ತೋಟತ್ತ ಹೊಲ್ಟೆ ಅನ್ನು ನೀನ್ ಹಂಗಾರೆ? ಸರಿ ಕಣಪ್ಪ, ಆಯ್ತು. ಹೋಗ್ಬಾ, ಒಳ್ಳೆ ಹಾಲ್ಗಿಲೆಲ್ಲ ಕರೆದು ಹೆಂಗ ಹಸ್ಗಳೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ಯಾ? ಹಸ್ಗಳ ಪಾರಮ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡೆ ಕಣಪ್ಪ, ಹೆಂಗ ಬಾಳ ಬುದ್ಧಿವಂತ ಆಗ್ಬಿಟ್ಟೆ. ಹೋಗ್ಬಾ ಹೋಗು. ಅಲ್ಲ ಕಣ್ರಂಗಜ್ಜ, ನಂದಿರ್ಲಿ. ಕಾರ್ ಐತೆ, ಆರಾಮಾಗಿ ಕುಮಾರಣ್ಣ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಿಪ್ಟೂರ್ವರೆಗೂ ಬಿಟ್ಟಾರ ಬರೋನು. ಅದೇ ಯಾಕೆ ನೀವು ಇಲ್ಲೇ ನಿಂತಿದ್ರಾ, ಬಸ್ಸಲ್ಲಿ ಹೋಗ್ತಿದ್ರಾ? ಅಲ್ಲ ಕಣ್ ಪಾಪ ಕುಮಾರಣ್ಣ, ಕಾರಲ್ಲಾದ್ರೂ ಬಿಟ್ಟು ಬರೋದಲ್ವೇ? ನಾವು ಮಳೆ ಬರಂಗ್ ಬೇರೆ ಆಗೈತೆ. ಬೇಡ ಕಣ್, ಸುಮ್ಕಿರ್ ಪರಮೇಶಿ, ಇನ್ನೆಷ್ಟು ದೂರ ಆಗುತ್ತೋ. ನಮ್ಮ ಹುಡುಗಂಗೆ ಮಂತವ ಕೆಲ್ಸಗಳಿದಾವೆ. ಹಂಗಾಗಿ ಅವ್ನು ಅವಾಗ್ಲೇನೆ ಕಾರ್ ತಗೊಂಡು ತಿಪ್ಟೂರ್ವರೆಗೂ ಬಿಟ್ಟು ಬರ್ತೀನಿ ಕಣಪ್ಪ ಅಂತ ಹೇಳ್ದ. ನಾನು ಬೇಡ ಕಣ್, ಸುಮ್ಕಿರ್ ಮಗ, ಮನೇಲಿ ಕೆಲಸ ಕಾರ್ಯಗಳಿದಾವೆ, ನೀನ್ ಅದೇನ್ ಕೆಲಸ ನೋಡು, ನಾನ್ ಬೇರೆ ಇರಲ್ಲ ಅಂತ ಅವನಿಗೆ ಉಳಿಸಿದೀನಿ. ಇನ್ನೇನು ಮಗ ಪರಮೇಶಿ, ಒಂದು ಬಸ್ ಹತ್ತಿರಿ, ಇನ್ನೇನು ತಿಪ್ಟೂರಿಂದ ಬಸ್ ಹತ್ತಿರಿ. ಅಲ್ಲಿ ನಮ್ಮ ಮಳಿಯಂದ್ರ ಇದಾರೆ, ಅರಸೀಕೆರೆಯಿಂದ ಆ ಕಡೆ ಹೋಗ್ತೀವಿ. ಇನ್ನೆಷ್ಟು ದೂರ ಆಗುತ್ತೆ? ನಮ್ಗೋಸ್ಕರನೇ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಪಾಪ, ನಮ್ಗೋಸ್ಕರ ನಮ್ಮ ಹುಡುಗಂಗೆ ಯಾಕೆ ಇಲ್ಲಿ ಗೇಟ್ವರೆಗೂ ಬರ್ಬೇಡ ಬಾ ಮಂತವ್ಲ ಇರ್ಲಪ್ಪ ಅಂತ ಹೇಳ್ದೆ. ಅವನು ಬ್ಯಾಗ್ ಇಟ್ಕೊಂಡು ಅವನೇ ಬಂದ್ಬಿಟ್ಟ ಅತ್ಲಾಗಿ. ಯಾವ್ದೋ ಬಸ್ ಬರಂಗ ಆಯ್ತು ನೋಡ್ಲಾ ಪರಮೇಶಿ, ಬಸ್ ಬಂತೇನದು? ಇಲ್ ಕಣೋ, ಬಸ್ ಅಲ್ಲ ಅನ್ಸುತ್ತೆ. ಯಾರಪ್ಪ ಆ ಕಡೆ ಹೋಯ್ತು ಬಿಡು. ಪಾಪ, ಕುಮಾರಣ್ಣ ಹೋಗ ನೀನು ಮಂತ ಬಾ, ಅದೇನ್ ಕೆಲಸ ನೋಡು, ಹೋಗು. ನಾವು ಹೋಗಿ ಬರ್ತೀವಿ. ಜೋಪಾನ ಮನೆ ಕಡೆ.